ಭಾರತೀಯ ಸೇನೆಯ 3 ಪಡೆಗಳ ಪತ್ರಿಕಾಗೋಷ್ಠಿಗಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಿದ್ರು. ರಕ್ಷಣಾ ಸಚಿವರಿದ್ರು ಸಭೆಯಲ್ಲಿ. ಪ್ರಧಾನಮಂತ್ರಿಗಳ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಇದ್ರು. ಕದನ ವಿರಾಮವೇ ಚರ್ಚೆಯ ವಿಷಯ ಅನ್ನುವ ಸುದ್ದಿ. ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸೈನ್ಯ ಸಿದ್ಧವಾಗಿರಬೇಕು ಅನ್ನುವ ಸೂಚನೆಯನ್ನು ಪ್ರಧಾನಮಂತ್ರಿಗಳ ಕೊಟ್ರಂತೆ. ಪ್ರಧಾನಿಗಳ ಮನೆಯಲ್ಲಿ ನಡೆದ ಸಭೆ. ವಿದೇಶಾಂಗ ಸಚಿವರು ಇದ್ದಾರೆ. ವಿಕ್ರಮ್ ಮಿಸ್ರಿ ಅವರನ್ನು ನೋಡಬಹುದು. ಮೂರು ಸೇನಾ ಪಡೆಗಳ ಮುಖ್ಯಸ್ಥರ ಉಪಸ್ಥಿತಿಯಲ್ಲಿ ನಡೆದ ಸಭೆ. ಆಪರೇಷನ್ ಸಿಂಧೂರದ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತ ಪಾಕಿಸ್ತಾನದ ಡ್ರೋನ್ ದಾಳಿಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡಿದಾಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನಿ ರಾವಲ್ಪಿಂಡಿಯಲ್ಲಿದ್ದು ಭಾರತದ ಒಂದು ಡ್ರೋನ್ ಅವರ ಮನೆಗೆ ಹತ್ತಿರದಲ್ಲೇ ಅಪ್ಪಳಿಸ್ತು. ತಕ್ಷಣ ಸೇನೆ ಅವರನ್ನ ಸೇಫ್ ಹೌಸಿಗೆ ಕರ್ಕೊಂಡು ಹೋಯ್ತಂತೆ, ಬಂಕರಿಗೆ ಕರ್ಕೊಂಡು ಹೋಯ್ತು. ಶನಿವಾರ ರಾತ್ರಿ ನಡೆದ ಘಟನೆ. ನೂರ್ ಖಾನ್ ಏರ್ ಬೇಸ್ನ ಹತ್ತಿರ ಇರುವ ಮನೆಯಲ್ಲಿ ಆಸಿಮ್ ಮುನಿರಿದ್ರು. ಭಾರತದ ಒಂದು ಡ್ರೋನ್ ಆಸಿಮ್ ಮುನಿರಿದ್ದ ಮನೆಗೆ ಹತ್ತಿರದಲ್ಲೇ ಸ್ಫೋಟ ಆಯಿತು. ನೂರ್ ಖಾನ್ ಏರ್ ಬೇಸ್ ಹತ್ರನೇ ಮನೆ ಇದೆ, ಅಧಿಕೃತ ನಿವಾಸ. ರಾವಲ್ಪಿಂಡಿ. ಯಾವಾಗ ಮನೆಯ ಹತ್ತಿರವೇ ಡ್ರೋನ್ ಬ್ಲಾಸ್ಟ್ ಆಯಿತು, ಮುನ್ನೆಚ್ಚರಿಕೆ ಕ್ರಮವಾಗಿ ತಮ್ಮ ಸೇನಾ ಮುಖ್ಯಸ್ಥನನ್ನ ಪಡೆಗಳು ಕರ್ಕೊಂಡೋಗಿ ಬಂಕರ್ನಲ್ಲಿಟ್ಟುವಂತೆ. ನೂರ್ ಖಾನ್ ಏರ್ ಬೇಸ್ನಿಂದ ದೂರದಲ್ಲಿದ್ದ ಬಂಕರ್ಗೆ ಕರ್ಕೊಂಡು ಹೋಗಿದ್ದ. ಇಷ್ಟೆಲ್ಲ ಆದ ಮೇಲೆ ಬರುವ ಕಟ್ಟ ಕಡೆಯ ಪ್ರಶ್ನೆ, ಪಾಕಿಸ್ತಾನದ ಮೇಲೆ ಈ ದಾಳಿ ಮಾಡಿ ಆಪರೇಷನ್ ಸಿಂಧೂರ ಮಾಡಿ ಭಾರತ ಏನು ಸಾಧಿಸ್ತು? 21 ಭಯೋತ್ಪಾದಕ ನೆಲೆಗಳ ಪೈಕಿ 9 ಧ್ವಂಸ ಮಾಡಿದ ಸಾಧನೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.